ಕನಕಪುರ ಸಾತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಚಿಕ್ಕಹಳ್ಳಿಯ ಶಿಲ್ಪಾರವರು ಅಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಕಾಂತರಾಜುರವರು ತಮ್ಮ ಸ್ಥಾನಕ್ಕೆ ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿತ್ತು. ಶಿಲ್ಪಾರವರನ್ನು ಹೊರತುಪಡಿಸಿ ಮತ್ತಾರೂ ಸಹ ನಾಮಪತ್ರವನ್ನು ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ನಾಗರಾಜುರವರು ಶಿಲ್ಪಾರವರನ್ನು ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರಾದ ಆಯ್ಕೆಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಂ ರತ್ನಮ್ಮ, ಎಸ್ ಡಿ ಅಶೋಕ್, ಗಾಯತ್ರಿ, ಗಿರಿಜಮ್ಮ, ಎಸ್ ಬಿ ಉಮೇಶ್, ರಾಜಮ್ಮ, ಎಸ್ ಕೆ ಹರೀಶ್, ಡಿ ಸಿ ಸೌಂದರ್ಯ, ಕೆಂಪಮ್ಮ, ಎಸ್ ಬಿ ಸಿದ್ದರಾಜು, ಸಿ ನಾಗಪ್ಪ, ಮುತ್ತುರಾಜು, ಕೆ ಎಸ್ ಮಹಾದೇವಮ್ಮ, ಎನ್ ಕೆ ಚಂದ್ರಶೇಖರ್, ಮಹಾದೇವಿ, ಸಂತೋಷ್, ಶೈಲಾ, ಸಿ ಎಸ್ ರಾಜು ಹಾಗೂ ಕಾಂತರಾಜುರವರು ಉಪಸ್ಥಿತರಿದ್ದರು. ಕನಕಪುರ ರೇಷ್ಮೆಗೂಡಿನ ಮಾರುಕಟ್ಟೆಯ ಉಪನಿರ್ದೇಶಕರಾದ ನಾಗರಾಜುರವರು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟದ್ದು. ಸಹಾಯಕ ಚುನಾವಣಾಧಿಕಾರಿಯಾಗಿ ಸಾತನೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಎಂ ಶಿವಣ್ಣ ಹಾಗೂ ಕಾರ್ಯದರ್ಶಿ ಶ್ರೀನಿವಾಸ್, ಬಿಲ್ ಕಲೆಕ್ಟರ್ ಮಂಜುನಾಥ್ ರವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ ಡಿ ವಿಜಯದೇವ್, ಕಾಂಗ್ರೆಸ್ ಮುಖಂಡರಾದ ಎಸ್ ಜೆ ನಾಗರಾಜು, ಎಸ್ ಎಸ್ ಶಂಕರ್, ಆರ್ಇಎಸ್ನ ಮಾಜಿ ಕಾರ್ಯದರ್ಶಿ ರಮೇಶ್, ಎಸ್ ಬಿ ಮಂಜು, ಚಿಕ್ಕಹಳ್ಳಿಯ ಸಿದ್ದೇಶ್ ಮಾಸ್ಟರ್ಸ್, ಬಸವರಾಜು, ಮಲ್ಲಿಕಾರ್ಜುನ್, ಎಸ್ ಬಿ ರವಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ನಮ್ಮ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಆದರ್ಶ ಸಂಸದರಾದ ಡಿ ಕೆ ಸುರೇಶ್ ಅಣ್ಣನವರ ಒಂದು ಆದೇಶದ ಮೇರೆಗೆ ನಮ್ಮ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು, ನಮ್ಮ ಮುಖಂಡರು ಅಂತ ವಿಜಯ್ ಅವರು, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ನಮ್ಮ ಮುಖಂಡರು ಅಂತ ಸಾತ್ನೂರು ಶಂಕಣ್ಣವರು, ನಮ್ಮ ಆರ್ಇಎಸ್ನ ಮಾಜಿ ಕಾರ್ಯದರ್ಶಿಗಳು, ನಮ್ಮ ಮುಖಂಡರು ಅಂತ ರಮೇಶ್ ಅಣ್ಣನವರು ಹಾಗೂ ನಮ್ಮೆಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರೆಲ್ಲರೂ ಕೂಡ ಒಂದು ಏಕಮೇವವಾಗಿ ಅವಿರೋಧವಾಗಿ ಕಾರಣಾಂತರಗಳಿಂದ ಕಾಂತರಾಜುರವರ ಒಂದು ರಾಜೀನಾಮೆಯಾಗಿ ಅಧ್ಯಕ್ಷ ಸ್ಥಾನ ತೆರವಿದ್ದ ಸ್ಥಾನಕ್ಕೆ ಈ ದಿನ ಶ್ರೀಮತಿ ಶಿಲ್ಪಾ ಬೋರೆಯವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮೆಲ್ಲ ಪಕ್ಷದ ಮುಖಂಡರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ, ಅವರಿಗೆ ತಮ್ಮ ಅವಧಿಯಲ್ಲಿ ಅವರು ಕೈಗೆ ಸಿಕ್ಕಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಮೇಲೆ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳ ಒಂದು ಪ್ರೀತಿ ವಿಶ್ವಾಸ ಸದಾಕಾಲ ಇದೇ ರೀತಿ ಇರಲಿ ಅಂತ ಹೇಳಿ ನಮಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಅಧ್ಯಕ್ಷರು ಮಾತಾಡ್ತಾರೆ. ಎರಡನೇ ಅವಧಿಯ ಚುನಾವಣೆ ಶ್ರೀ ಕಾಂತರಾಜುರವರ ರಾಜೀನಾಮೆ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಈ ದಿನ ನಾವು ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡಿರ್ತೀವಿ. ಈ ಚುನಾವಣೆಗೆ PCMA ಪ್ರವರ್ಗ 1ರ ಸ್ಥಾನ ನಿಗದಿಪಡಿಸಿದ್ದು ಶ್ರೀಮತಿ ಶಿಲ್ಪಾ ಬೋರಯ್ಯರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಪರಿಶೀಲನೆ ಮಾಡಿ ನಾಮಪತ್ರ ಅಂಗೀಕಾರ ಆಗಿರುತ್ತೆ ಮತ್ತು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಶ್ರೀಮತಿ ಶಿಲ್ಪಾರವರನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೀವಿ ಮತ್ತು ಅವರು ಈ ದಿನ ಕಾರ್ಯಪ್ರಭಾರ ವಹಿಸಿಕೊಂಡಿರ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಸದಸ್ಯರೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಪ್ರಕ್ರಿಯೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಂಚಾಯತಿ ಅಭಿವೃದ್ಧಿಯಾದಂಥ ಶ್ರೀ ಶಿವಣ್ಣನವರು ಸಹ ಭಾಗವಹಿಸಿದ್ದು ಅವರಿಗೆ ಸಹ ಸದಸ್ಯರು ಈ ದಿನ ಚುನಾವಣೆ ಭಾಗವಹಿಸಿದಿರಿ. ಎಲ್ಲರಿಗೂ ವಂದನೆಗಳು ತಿಳಿಸ್ತಾ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಅಧ್ಯಕ್ಷರ ಆಯ್ಕೆ ಎಲ್ಲರಿಗೂ ಈ ದಿನ ಎಲ್ರಿಗೂ ನಮಸ್ಕಾರ. ಈ ದಿನ ಸಾತನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ನಡೆದಿದೆ. ಇದಕ್ಕೆ ಚುನಾವಣಾಧಿಕಾರಿಗಳಾಗಿ ನಮ್ಮ ಕನಕಪುರ ತಾಲೂಕು ರೇಷ್ಮೆ ಗೂಡಿನ ಮಾರುಕಟ್ಟೆಯ ಉಪನಿರ್ದೇಶಕರು ಸಾಹೇಬರು
ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಈ ದಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಹಾಗೂ ಆಡಳಿತ ವರ್ಗದ ಪರವಾಗಿ ಅವರಿಗೆ ಸ್ವಾಗತ ಸರ್.